Good evening, students. In this session, we will solve the problems related to straight line methods. ಇದರಲ್ಲಿ first problems. First problem. A boiler was purchased. A boiler. A boiler was purchased for rupees 50,000 on 1/1/1956 and erection and installation cost of rupees 10,000. The boiler was replaced by a new one 31/12/1975. If the scrap value was estimated as rupees 15,000, what should be the rate of depreciation fund on date 15/6/1965? If after 12 years of running some boiler and tools are replaced and replacement cost is rupees 2,000, what will be the rate of depreciation? A purchased boiler was purchased for rupees 50,000 on 1/1/1956 and erection and installation cost of rupees 10,000. The boiler was replaced. The boiler was replaced by new on 31/12/1975. If the scrap value was estimated as rupees 15,000, what should be the rate of depreciation fund on date 15/6/1965. If after 12 years of running some boiler and tools are replaced and replacement cost is
and replacement cost is rupees 2000. What will be the rate of what will be the rate of depreciation? What will be the rate of depreciation? First solution, given data ಏನೇನು ಕೊಟ್ಟಿದ್ರೆ ಫಸ್ಟ್ ಬರ್ಕೊಳ್ರಿ. ಇನಿಷಿಯಲ್ ಕಾಸ್ಟ್ ಸಿ ಈಕ್ವಲ್ಸ್ initial cost C equals boiler cost plus erection and installation cost. Erection and installation cost. C equals boiler cost how much? 50,000 plus erection and installation cost means 10,000. ಎಷ್ಟಾಗುತ್ತೆ ಟೋಟಲ್? 60,000 ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಲೈಫ್ ಆಫ್ ದ ಬಾಯ್ಲರ್. n equals or number of years ಅಂತ ಹೇಳ್ತೀವಿ. ಲೈಫ್ ಆಫ್ ದ ಬಾಯ್ಲರ್ n equals ಎಷ್ಟು, ಯಾವ್ಯಾವ ಡೇಟಿಂದ? 1/1/1956 to 31st 12 1975. ಇದನ್ನ ಸ್ವಲ್ಪ ಬಳಸ್ಬೇಕು. 1975 31st 12 1975. ಈಗ ನಂಬರ್ ಆಫ್ ಇಯರ್ಸ್ ಎಷ್ಟಾಗುತ್ತೆ? n equals 1/1/1956 to 13/12/1975 ಅಂದರೆ 20 ಇಯರ್ಸ್ ಆಗುತ್ತೆ. 20 ಇಯರ್ಸ್. n ಈಸ್ ಕೂಡ ಎಷ್ಟಾಗುತ್ತೆ? ನಂಬರ್ ಆಫ್ ಇಯರ್ಸ್ 20 ಇಯರ್ಸ್. ನೆಕ್ಸ್ಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆರ್ ಸಾಲ್ವೇಜ್ ವ್ಯಾಲ್ಯೂ ಆರ್ ರೆಸಿಡಿಯಲ್ ವ್ಯಾಲ್ಯೂ. ಎಸ್ ಈಕ್ವಲ್ಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತಲೇ ಹೇಳ್ತೀವಿ, ರೆಸಿಡಿಯಲ್ ವ್ಯಾಲ್ಯೂ ಅಂತಲೇ ಹೇಳ್ತೀವಿ, ಸಾಲ್ವೇಜ್ ವ್ಯಾಲ್ಯೂ ಅಂತಲೇ ಹೇಳ್ತೀವಿ. ಎಸ್ ಈಕ್ವಲ್ಸ್ ಎಷ್ಟಿದೆ? 15,000. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಪರ್ ಇಯರ್. ನಿಮಗೆ ಗೊತ್ತಿದೆ, ಬೈ ಸ್ಟ್ರೈಟ್ ಲೈನ್ ಮೆಥಡ್ ಫಾರ್ಮುಲಾ D ಈಸ್ ಈಕ್ವಲ್ ಟು ಡಿಪ್ರಿಸಿಯೇಷನ್ ಪರ್ ಇಯರ್. ಪರ್ ಇಯರ್ D ಈಕ್ವಲ್ಸ್, ನಿಮಗೆ ಗೊತ್ತಿದೆ ಫಾರ್ಮುಲಾ ಬೈ ಸ್ಟ್ರೈಟ್ ಲೈನ್ ಮೆಥಡ್. D ಈಸ್ ಈಕ್ವಲ್ ಟು C ಮೈನಸ್ S ಡಿವೈಡೆಡ್ ಬೈ N. D equals depreciation per year. D is equal to C means initial cost ಎಷ್ಟಿದೆ? 60,000 minus S means scrap value, residual value or salvage value. S means scrap value, residual value or salvage value. ಎಷ್ಟಿದೆ? How much? 15,000.
ನೆಕ್ಸ್ಟ್ ನಂಬರ್ ಆಫ್ ಇಯರ್ಸ್, ನಂಬರ್ ಆಫ್ ಇಯರ್ಸ್ 20. ಅವಾಗ ಡಿಪ್ರಿಸಿಯೇಷನ್ ಪರ್ ಇಯರ್ ಎಷ್ಟಾಗುತ್ತೆ? ಡಿ ಈಸ್ ಈಕ್ವಲ್ ಟು ರುಪೀಸ್ 2250 ಆಗುತ್ತೆ ಪರ್ ಇಯರ್ಗೆ ಇಷ್ಟು ಡಿಪ್ರಿಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಫಂಡ್ ಅಟ್ ದ ಎಂಡ್ ಆಫ್, ಈಗ ನಾವು ಡಿಪ್ರಿಸಿಯೇಷನ್ ಫಂಡ್ ಕಂಡಿಬೇಕು. ಡಿಪ್ರಿಸಿಯೇಷನ್ ಫಂಡ್ ಅಟ್ ದ ಎಂಡ್ ಆಫ್ ಡಿಪ್ರಿಸಿಯೇಷನ್ ಫಂಡ್ ಅಟ್ ದ ಎಂಡ್ ಆಫ್ ಎಷ್ಟು ಯಾವ ಡೇಟು? 15/6/1965 ಟು 31/12/1975 ಅಲ್ಲಿಗೆ ಎಷ್ಟಾಗುತ್ತೆ? ಅಟ್ ದ ಎಂಡ್ ಆಫ್ ಎಷ್ಟಾಗುತ್ತೆ? 10.5 ಇಯರ್ಸ್ ಆಗುತ್ತೆ. 10.5 ಇಯರ್ಸ್ ಅಟ್ ದ ಎಂಡ್ ಆಫ್ 10.5 ಇಯರ್ಸ್ ಆಗುತ್ತೆ. 10.5 ಇಯರ್ಸ್ ವಿ ವಿಲ್ ಕನ್ಸಿಡರ್ ನಾವೆಷ್ಟು 10 ಇಯರ್ಸ್ ಅಂತ ಕಂಡ್ಬಿಟ್ಟು, ಆರ್ 10 ಇಯರ್ಸ್ ಆರ್ we will consider 10 ಇಯರ್ಸ್ ಆದರೂ ತಗೋಬೋದು, ಅಥವಾ 10.5 ಇಯರ್ಸ್ ಆದರೂ ನೀವು ತಗೋಬೋದು. 10 ಇಯರ್ಸ್ ಆರ್ 10.5 ಇಯರ್ಸ್. ನೆಕ್ಸ್ಟ್ ಅಲ್ಲಿ ಎಷ್ಟಾಗುತ್ತೆ? 10 ಇಯರ್ಸ್ ಕನ್ಸಿಡರ್ ಮಾಡಿದರೆ 10 ಇಂಟು 2000. ಈಗ ಡಿಪ್ರಿಸಿಯೇಷನ್ ಪರ್ ಇಯರ್ ಎಷ್ಟಾಗುತ್ತೆ? 2200 ಡಿಪ್ರಿಸಿಯೇಷನ್ ಪರ್ ಇಯರ್ ಎಷ್ಟಾಗುತ್ತೆ? 2500. 10 ಇಯರ್ಸ್ಗೆ ಎಷ್ಟಾಗುತ್ತೆ? 10 ಇಯರ್ಸ್ಗೆ ಎಷ್ಟಾಗುತ್ತೆ ರೇಟು? 10 ಇಯರ್ಸ್ಗೆ ಎಷ್ಟಾಗುತ್ತೆ ಅದರದ್ದು ಬಾಯ್ಲರ್ದು ರೇಟು? ರುಪೀಸ್ ಸಿಂಬಲ್ ಆದರೂ ಬರಿಬೋದು, ಅಥವಾ ಈ ಥರ ಆದರೂ ಬರ್ಬೋದು. ರುಪೀಸ್ 22,500 ಆಗುತ್ತೆ. ನೆಕ್ಸ್ಟ್ ಏನು ಕಂಡುಹಿಡಿತೀರಿ? ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ 12 ಇಯರ್ಸ್. ಇಫ್ ಆಫ್ಟರ್ 12 ಇಯರ್ಸ್ ಅಂದರೆ ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ at the end of 12 ಇಯರ್ಸ್. ಈಗ 12 ಇಯರ್ಸ್ಗೆ ನಾವು ಕಂಡುಹಿಡಿಯಬೇಕು. ಇಲ್ಲೇನು 10.5 ಇಯರ್ ಆರ್ 10 ಇಯರ್ಸ್ಗೆ ಇಷ್ಟ ಆಗುತ್ತೆ 22,500. ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ 12 ಇಯರ್ಸ್ ಮೀನ್ಸ್ 12 ಇಂಟು ಡಿಪ್ರಿಸಿಯೇಷನ್ ಪರ್ ಇಯರ್ಗೆ ಎಷ್ಟಿದೆ? 2250 ಈಸ್ ಈಕ್ವಲ್ ಟು ರುಪೀಸ್ ಸಿಂಬಲ್ ಆದರೂ ಬರೀರಿ, ಅಥವಾ ರುಪೀಸ್ RS ಅಂತೆಲ್ಲ ಬರೀಬೋದು. ಇಲ್ಲಿಗೆ 27,000 ಆಗುತ್ತೆ. ನೆಕ್ಸ್ಟ್ ಬುಕ್ ವ್ಯಾಲ್ಯೂ. ಈಗ ಅದನ್ನು ನಾವು ಬುಕ್ ವ್ಯಾಲ್ಯೂ ಮಾಡಿದರೆ, ಬುಕ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 12th ಇಯರ್ಸ್ಗೆ ಬುಕ್ ವ್ಯಾಲ್ಯೂ ಅಂದರೆ ನಾವು ಬಾಯ್ಲರ್ನ ನಾವು ಬುಕ್ ಮಾಡ್ಕೊತೀವಿ. ಯಾವ ಇಯರ್ಸ್ಗೆ? 12 ಇಯರ್ಸ್ಗೆ. ಬುಕ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 12 ಇಯರ್ಸ್. 12 ಇಯರ್ಸ್ಗೆ ಎಷ್ಟಾಗುತ್ತೆ ಬುಕ್ ವ್ಯಾಲ್ಯೂ? ಈಗ ಫಸ್ಟ್ ನಾವು ಇನ್ಸಿಯಲ್ ಕಾಸ್ಟ್ ಸಿ ಎಷ್ಟಿದೆ? 60,000 ನೀವು ಕಂಡುಹಿಡಿದಿರಿ. 60,000 ಹೆಂಗಪ್ಪ ಅಂತಂದರೆ ಇನ್ಸಿಯಲ್ ಕಾಸ್ಟ್ ಏನಿದೆ 50,000 ಪ್ಲಸ್ 10,000 ಅಲ್ಲಿ ಎಷ್ಟಾಗುತ್ತೆ? 60,000. ಅದರಲ್ಲಿ ಏನು ಮಾಡಬೇಕು? ಮೈನಸ್ ಇಲ್ಲಿ ಮೇಲೆ ಬಂದಿದ್ದಲ್ಲ 27,000ನ ಮೈನಸ್ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ? 33,000 ರುಪೀಸ್ ಎಷ್ಟಾಗುತ್ತೆ? 33,000. 12 ಇಯರ್ಸ್ ಎಷ್ಟಾಗುತ್ತೆ? 33,000. ಈಗ ರೀಪ್ಲೇಸ್ಮೆಂಟ್ ಕಾಸ್ಟ್, ಈಗ ನಾವು 12 ಇಯರ್ಸ್ಗೆ ನಾವು ಇದು ಮಾಡಿದ್ವಿ, ಅದು ರೀಪ್ಲೇಸ್ಮೆಂಟ್ ಕಾಸ್ಟ್ ಎಷ್ಟಾಯಿತು? ರೀಪ್ಲೇಸ್ಮೆಂಟ್ ಆ್ಯಂಡ್ ಸಮ್ ಬಾಯ್ಲರ್ಸ್ ಏನಾಗಿರುತ್ತೆ? ಕೆಟ್ಟೋಗಿರುತ್ತೆ. ಅದನ್ನು ರೀಪ್ಲೇಸ್ಮೆಂಟ್ ಟೂಲ್ಸ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಎಷ್ಟಿದೆ? ಟೂಲ್ಸ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. ಟೂಲ್ಸ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಎಷ್ಟಿದೆ? ಟೂಲ್ಸ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಕಾಸ್ಟ್ ರುಪೀಸ್ 2,000 ಇದೆ. ಈಗ ನೋಡ್ರಿ
33,000 ಮೇಲೆ ಬಂದಿರೋ 33,000 ಮತ್ತು ರೀಪ್ಲೇಸ್ಮೆಂಟ್ ಕಾಸ್ಟ್ ಎರಡನ್ನೂ ನಾವು ಆ್ಯಡ್ ಮಾಡಿದಾಗ ನಾವು ಎಷ್ಟು ಕೊಂಡ್ಕೊಂಡಂಗೆ ಆಗುತ್ತೆ ಅದನ್ನು 12 ಇಯರ್ಸ್ಗೆ. ಆಫ್ಟರ್ 12 ಇಯರ್ಸ್ಗೆ ನಾವು ಎಷ್ಟಕ್ಕೆ ನಾವು ಕೊಂಡ್ಕೊಂಡಂಗೆ ಆಗುತ್ತೆ, ಎಷ್ಟಾಗುತ್ತೆ 33,000 33,000 ಪ್ಲಸ್ ನಾವು ಆ್ಯಡ್ ಮಾಡೋ ಪ್ಲಸ್ 2,000 ಅಂದರೆ ರೀಪ್ಲೇಸ್ಮೆಂಟ್ ಕಾಸ್ಟ್, ಅಂದರೆ ರೀಪ್ಲೇಸ್ಮೆಂಟ್ ಕಾಸ್ಟ್ ಇಷ್ಟಾಗುತ್ತೆ. ಅವಾಗ ಎಷ್ಟಾಗುತ್ತೆ ಅಲ್ಲಿಗೆ 35,000 ನಮಗೆ ಅದು ಬಾಯ್ಲರ್ದು ಕಾಸ್ಟ್ ನಮಗೆ ಸಿಕ್ಕಂಗೆ ಆಗುತ್ತೆ 35,000. ಈಗ ರೇಟ್ ಆಫ್ ಡಿಪ್ರಿಸಿಯೇಷನ್ ಫಾರ್ ರಿಮೈನಿಂಗ್ 8 years, ದ ರೇಟ್ ಆಫ್ depreciation for remaining 8 years. 8 years ಹೆಂಗೆ ಬರುತ್ತೆ, 8 years ಯಾವ ಥರ ಬರುತ್ತೆ ಅಂತಂದರೆ ದಟ್ ಈಸ್ ಹೆಂಗೆ 20 ನಂಬರ್ ಆಫ್ ಇಯರ್ಸ್ ಎಷ್ಟಿದೆ ಅದರದ್ದು ಲೈಫು 20ಯಲ್ಲಿ ಮೈನಸ್ 12 ಇಯರ್ಸ್ನ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ 8 years ಆಗುತ್ತೆ. 8 years ಆಗುತ್ತೆ. ಈಗ ನ್ಯೂ ಡಿಪ್ರಿಸಿಯೇಷನ್ ನಾವು ಏನು ಕಂಡುಹಿಡಿಬೇಕು, ನ್ಯೂ ಡಿಪ್ರಿಸಿಯೇಷನ್ ರೇಟ್ ಪರ್ ಇಯರ್ ನಾವು ಕಂಡುಹಿಡಿಬೇಕು. ನ್ಯೂ ಡಿಪ್ರಿಸಿಯೇಷನ್ ರೇಟ್ ಪರ್ ಇಯರ್ ಡಿ ಈಸ್ ಈಕ್ವಲ್ ಟು ನಿಮಗೆ ಗೊತ್ತಿದೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ನಿಮಗೆ ಗೊತ್ತಿದೆ, ಫಾರ್ಮುಲಾ ಏನಿದೆ ಸಿ ಮೈನಸ್ ಎಸ್ ಡಿವೈಡೆಡ್ ಬೈ ಎನ್. ನಾವು ನ್ಯೂ ಡಿಪ್ರಿಸಿಯೇಷನ್ ರೇಟ್ ಪರ್ ಇಯರ್ನ ನಾವು ಕಂಡುಹಿಡಬೇಕು. ಫಾರ್ಮುಲಾ ಸೇಮ್ ಫಾರ್ಮುಲಾ ಡಿ ಈಸ್ ಈಕ್ವಲ್ ಟು ಸಿ ಮೈನಸ್ ಎಸ್ ಬೈ ಸ್ಟ್ರೈಟ್ ಲೈನ್ ಮೆಥಡ್, ಡಿ ಈಸ್ ಈಕ್ವಲ್ ಟು ಸಿ ಮೈನಸ್ ಎಸ್ ಡಿವೈಡೆಡ್ ಬೈ ಎನ್. ಡಿ ಈಸ್ ಈಕ್ವಲ್ ಟು ಸಿ ಅಂದರೆ ಎಷ್ಟಿದೆ 35,000. ಡಿ ಈಸ್ ಈಕ್ವಲ್ ಟು ಇಲ್ಲಿ ಗೊತ್ತಿದೆ, ಇಲ್ಲಿ ನೀವು ಕಂಡುಹಿಡಿದಿರೋ 35,000. ಡಿ ಈಸ್ ಈಕ್ವಲ್ ಟು 35,000 ಮೈನಸ್ ಎಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಸೇಮ್ ಇದೆ. ಸ್ಕ್ರ್ಯಾಪ್ ವ್ಯಾಲ್ಯೂ ಇಲ್ಲಿ ನಿಮಗೆ ಗೊತ್ತಿದೆ, ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ ಎಷ್ಟು 15,000 ಮೈನಸ್ ನಂಬರ್ ಆಫ್ ಇಯರ್ಸ್ ಎಷ್ಟು 8 years. ಅಲ್ಲಿ ಎಷ್ಟಾಗುತ್ತೆ ಡಿ ಈಸ್ ಈಕ್ವಲ್ ಟು ರುಪೀಸ್ 2,500. Next we will start second problem. A machine was purchased for rupees 30,000. The cost of erection charges was rupees 10,000. The estimated life of the machine was 20 years. The scrap value at the end of useful life was 8,000 rupees. Determine the rate of depreciation per year by straight line method. After 10 years, the machine underwent major repairs and the repair cost was rupees 6,000. What will be the new rate of depreciation per year? ಇದು ಸೇಮ್ ಪ್ರಾಬ್ಲಮ್, ಬಟ್ ಇಲ್ಲಿ ಡೇಟ್ ಕೊಟ್ಟಿಲ್ಲ, ಇಯರ್ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಸೇಮ್ ಏನು ಫಸ್ಟ್ ಪ್ರಾಬ್ಲಮ್ ಈಗ ಮಾಡಿದ್ವಲ್ಲ ಅದೇ ಥರನೇ ಇದೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಯರ್ ಕೊಟ್ಟಿದ್ದಾರೆ, ಇಲ್ಲಿ ಡೈರೆಕ್ಟಾಗಿ ನಂಬರ್ ಆಫ್ ಇಯರ್ಸ್ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ರು, ಬಟ್ ಇಲ್ಲಿ ನಂಬರ್ ಆಫ್ ಇಯರ್ಸ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್, ಎ ಮಿಷಿನ್ was purchased for rupees, ಈಗ ಸಿಂಬಲ್ ಆದರೂ ಬರಿಬೋದು ಅಥವಾ ಆರ್ ಎಸ್ ಅಂತಂದ್ರೂ ಬರಿಬೋದು, rupees 30,000. The cost of erection charges was rupees, ಇಲ್ಲಿ ಸಿಂಬಲ್ ಬರೀತಾ ಇದ್ದೀನಿ ನಾನು, was rupees 10,000. The estimated life of the machine was
was 20 years. 20 years. The scrap value at the end of useful life was rupees 8,000. Determine the rate of depreciation. Determine the rate of depreciation. Rate of depreciation per year. Per year. Determine the rate of depreciation. Determine the rate of depreciation per year by straight line method. After 10 years. After 10 years, the machine underwent major repairs and repair cost was rupees 6,000. What will be the new rate of depreciation? What will be the new rate of depreciation? ನಾವು ನ್ಯೂ ಡಿಪ್ರಿಸಿಯೇಷನ್ ನಾವು ಕಂಡುಹಿಡಿಬೇಕು. ಈಗ ಫಸ್ಟ್ ಗಿವನ್ ಡೇಟಾ ಸೊಲ್ಯೂಷನ್. ಫಸ್ಟ್ ಗಿವನ್ ಡೇಟಾ ಏನು ಕೊಟ್ಟಿದ್ರೆ ಬರ್ಕೊಳ್ರಿ. ಫಸ್ಟ್ ಇನಿಷಿಯಲ್ ಕಾಸ್ಟ್ ಸಿ ಈಸ್ ಈಕ್ವಲ್ ಟು ಏನೇನಿದೆ, ಕಾಸ್ಟ್ ಆಫ್ ಮಿಷಿನ್ ಕಾಸ್ಟ್ plus erection cost or erection charges or erection cost, or cost. Machine cost how much? Estiде machine cost 30,000 plus erection cost estiದೆ 10,000. ಅಲ್ಲಿಗೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ rupees 40,000. ನೆಕ್ಸ್ಟ್ ನಿಮಗೆ ಗೊತ್ತಿದೆ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದ್ರೂ ಒಂದೇ, ಸಾಲ್ವೇಜ್ ವ್ಯಾಲ್ಯೂ ಅಂದ್ರೂ ಒಂದೇ, ರೆಸಿಡ್ಯೂಯಲ್ ವ್ಯಾಲ್ಯೂ ಎಸ್ ಈಕ್ವಲ್ ಎಷ್ಟಿದೆ? ಎಸ್ ಈಕ್ವಲ್ಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆರ್ ರೆಸಿಡ್ಯೂಯಲ್ ವ್ಯಾಲ್ಯೂ ಆರ್ ಸಾಲ್ವೇಜ್ ವ್ಯಾಲ್ಯೂ ಎಸ್ ಈಸ್ ಈಕ್ವಲ್ ಟು 8,000. ಇಲ್ಲಿ ಸಿಂಬಲ್ ಆದರೂ ಬರ್ರಿ ಅಥವಾ ಆರ್ ಎಸ್ ಅಂತಲೂ ಬರೆಯುವ. ಈಗ ಡಿಪ್ರಿಸಿಯೇಷನ್ ಫಂಡ್ ಪರ್ ಇಯರ್ ಡಿ ಈಸ್ ಈಕ್ವಲ್ ಟು ನಿಮಗೆ ಗೊತ್ತಿದೆ ಬೈ ಸ್ಟ್ರೈಟ್ ಲೈನ್ ಮೆಥಡ್. ಡಿಪ್ರಿಸಿಯೇಷನ್ per year D is equal to, by straight line method, D is equal to C minus S divided by N. D is equal to C minus S divided by N. D is equal to C ಅಂದರೆ ನಿಮ್ಗೆ ಗೊತ್ತಿದೆ
40,000 minus S means 8,000 divided by ನಂಬರ್ ಆಫ್ ಇಯರ್ಸ್ ಎಷ್ಟಿದೆ 20 ಇಯರ್ಸ್ ಅಂತಂದು ಪ್ರಾಬ್ಲಮ್ನಲ್ಲಿ ಆಲ್ವೇಸ್ ಗಿವನ್. ನೆಕ್ಸ್ಟ್ ಡಿ ಈಸ್ ಈಕ್ವಲ್ ಟು ಹೌ ಮಚ್ ರುಪೀಸ್ ಡಿಪ್ರಿಸಿಯೇಷನ್ ಪರ್ ಇಯರ್ 1,600. ಅಂದರೆ 1 ಇಯರ್ಗೆ ಇಷ್ಟು ಅದರದ್ದು ವ್ಯಾಲ್ಯೂ ಕಮ್ಮಿ ಆಗ್ತಾ ಮಿಷಿನ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. 1 ಇಯರ್ಗೆ ಎಷ್ಟಾಗುತ್ತೆ 1,600 ರೂಪೀಸ್ ಅದ್ರ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಅಟ್ ದ ಎಂಡ್ ಆಫ್ 10 ಇಯರ್ಸ್ಗೆ ಎಷ್ಟಾಗುತ್ತೆ ಅಟ್ ದ ಎಂಡ್ ಆಫ್ 10 ಇಯರ್ಸ್ ಎಷ್ಟಾಗುತ್ತೆ 10 ಇಂಟು ಇಸ್ ಈಕ್ವಲ್ ಟು 10 ಇಂಟು 1,600. 1 ಇಯರ್ಗೆ 1,600 ಆದರೆ 10 ಇಯರ್ಸ್ಗೆ ಅದ್ರದ್ದು ವ್ಯಾಲ್ಯೂ ಎಷ್ಟು ಕಮ್ಮಿ ಆಗುತ್ತೆ ಮಿಷಿನ್ ವ್ಯಾಲ್ಯೂ ರುಪೀಸ್ 16,000 ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ 10 ಇಯರ್ಸ್ ಎಷ್ಟಾಗುತ್ತೆ 16,000 ಆಗುತ್ತೆ. ನೆಕ್ಸ್ಟ್ ಬುಕ್ ವ್ಯಾಲ್ಯೂ at the end of 10 years ಬುಕ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 10 ಇಯರ್ಸ್ ನಾವು 10 ಇಯರ್ಸ್ಗೆ ನಾವು ಅದನ್ನು ಬುಕ್ ಮಾಡಿ ನಾವು ತಗೊಂಡ್ರೆ 10 ಇಯರ್ಸ್ಗೆ ನಾವು ಅದನ್ನು ತಗೊಂಡ್ರೆ ಇದರಲ್ಲಿ ಏನು ಮಾಡಬೇಕು 40,000. ಈಗ 40,000 ಮೀನ್ಸ್ ಸಿ ಇನಿಷಿಯಲ್ ಕಾಸ್ಟ್ ನಾವು ತಗೊಂಡಾಗ ಎಷ್ಟು ಇರುತ್ತೆ ಅದು 40,000 ಇರುತ್ತೆ. 40,000 ಮೈನಸ್ 16,000 40,000 ಮೈನಸ್ 16,000 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ರುಪೀಸ್ ನಾವೆಷ್ಟು ಕೊಂಡ್ಕೋಬೋದು 24,000ಗೆ ನಾವು ಕೊಂಡ್ಕೋಬೋದು 24,000. ನೆಕ್ಸ್ಟ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಾಗಿದೆ ರಿಪೇರ್ ಆ ಮಿಷಿನ್ ರಿಪೇರ್ ಮಾಡಿದ್ದು ರಿಪೇರ್ ಕಾಸ್ಟ್ ಎಷ್ಟಿದೆ ಮಿಷಿನ್ನ ನಾವು ಕೊಂಡ್ಕೊಂಡಾಗ ಅದನ್ನು ಎಷ್ಟಕ್ಕೆ ರಿಪೇರಿ ಮಾಡಿಸಿದ್ವಿ ರುಪೀಸ್ 1,600 ಸಾರಿ 600 ಅಲ್ಲ 6,000 ಸಾರಿ 6,000 6,000 ಪ್ರಾಬ್ಲಮ್ಲಿ ಎಷ್ಟು ಕೊಟ್ಟಿದ್ದಾರೆ 6,000. ಈಗ ಇದನ್ನು ನಾವು ಕೊಂಡ್ಕೊಂಡಿರೋದು ಮತ್ತು ಅದನ್ನು ನಾವು ಕೊಂಡ್ಕೊಂಡ್ಮೇಲೆ ಆ ಮಿಷಿನ್ನ ರಿಪೇರಿ ಮಾಡಿಸಿದ್ದು ಎಷ್ಟಾಗಿದೆ 6,000. ಇವೆರಡನ್ನೂ ಕೂಡಿದರೆ ನಮಗೆ ಎಷ್ಟಾಗುತ್ತೆ 24,000 ಪ್ಲಸ್ 6,000 ಅಲ್ಲಿಗೆ ಎಷ್ಟಾಗುತ್ತೆ ನಮಗೆ ನಾವು 30,000ಗೆ ಆ ಮಿಷಿನ್ನ ಕೊಂಡ್ಕೊಂಡಂಗೆ ಆಗುತ್ತೆ 30,000. ಈಗ ನ್ಯೂ ಡಿಪ್ರಿಸಿಯೇಷನ್ ರೇಟ್ ನಿಮಗೆ ಗೊತ್ತಿದೆ ನ್ಯೂ ಡಿಪ್ರಿಸಿಯೇಷನ್ ರೇಟ್ ಪರ್ ಇಯರ್. ಅದಕ್ಕಿಂತ ಮುಂಚೆ ನ್ಯೂ ರೇಟ್ ಆಫ್ ಡಿಪ್ರಿಸಿಯೇಷನ್ ಫಾರ್ ರಿಮೈನಿಂಗ್ 10 ಇಯರ್ಸ್ ರೇಟ್ ಆಫ್ ಡಿಪ್ರಿಸಿಯೇಷನ್ remaining 10 years ಹೆಂಗೆ ಬರುತ್ತೆ 10 years means 10 years that is 20 minus 10 is equal to ಎಷ್ಟಾಗುತ್ತೆ 10 years ಆಗುತ್ತೆ. ನಂಬರ್ ಆಫ್ ಇಯರ್ಸ್ ಎಷ್ಟಾಗುತ್ತೆ 10 years ರಿಮೈನಿಂಗ್ 10 years. ನ್ಯೂ ರೇಟ್ ಆಫ್ ಡಿಪ್ರಿಸಿಯೇಷನ್ ಪರ್ ಇಯರ್ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ರಲ್ಲ ಸೇಮ್ ಅದೇ ಥರನೇ ನ್ಯೂ ಡಿಪ್ರಿಸಿಯೇಷನ್ ರೇಟ್ ಪರ್ ಇಯರ್ ಡಿ ಈಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ ಸ್ಟ್ರೈಟ್ ಲೈನ್ ಮೆಥಡ್ ಡಿ ಈಸ್ ಈಕ್ವಲ್ ಟು ಸಿ ಮೈನಸ್ ಎಸ್ ಡಿವೈಡೆಡ್ ಬೈ ಎನ್. ನ್ಯೂ ರೇಟ್ ಆಫ್ ಡಿಪ್ರಿಸಿಯೇಷನ್ ಪರ್ ಇಯರ್ ಡಿ ಈಸ್ ಈಕ್ವಲ್ ಟು ಸಿ ಮೈನಸ್ ಎಸ್ ಡಿವೈಡೆಡ್ ಬೈ ಎನ್.
ಡಿ ಈಸ್ ಈಕ್ವಲ್ ಟು ಸಿ ಅಂದರೆ ನಿಮ್ಗೆ ಗೊತ್ತಿದೆ, ಸಿ ಎಷ್ಟಿದೆ, 30,000 ಮೈನಸ್ ಎಸ್ ಮೀನ್ಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಸೇಮ್ 8,000 ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ, 10 ಇಯರ್ಸ್ ಅಲ್ಲಿಗೆ ಡಿ ಈಸ್ ಈಕ್ವಲ್ ಟು ರುಪೀಸ್ 2,200 ಆಗುತ್ತೆ. ಈಗ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. A machine was purchased for rupees 45,000 on 1st January 1987. The erection and installation cost was rupees 7,000. The machine was to be replaced by a new one on 31st December 2007. If the scrap value was estimated as rupees 15,000, what should be the rate of depreciation and depreciation fund on 15th June 1997? If after 12 years of running some parts are replaced and the replacement cost is rupees 1,500, what will be the new rate of depreciation? Next last two problems ಯಾವ ಥರ ಸಾಲ್ವ್ ಮಾಡಿದ್ರೆ ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇದು. A machine was purchased for rupees 45,000 on 1st January 1987. The erection and installation the erection and installation cost was rupees 7,000. The machine was to be replaced. The machine was to be replaced. The machine was to be replaced by a new one on 31st December 2007. If the scrap value was estimated as rupees 15,000, what should be the rate of depreciation? What should be the rate of depreciation and depreciation fund and depreciation fund on 15th June 1997. If after 12 years running some parts are replaced and replacement cost
and replacement cost is rupees 1500. What will be the new rate of depreciation? ಸೇಮ್ ಲಾಸ್ಟ್ 2 ಪ್ರಾಬ್ಲಮ್ಸ್ ಮಾಡಿದ್ರಲ್ಲ ಅದೇ ಥರನೇ ಈ ಪ್ರಾಬ್ಲಮ್ಸು. ನ್ಯೂ ರೇಟ್ ಆಫ್ ಡಿಪ್ರಿಸಿಯೇಷನ್. ಈಗ ಫಸ್ಟ್ ಗಿವನ್ ಡೇಟಾ, ಫಸ್ಟ್ ಸೊಲ್ಯೂಷನ್, ಗಿವನ್ ಡೇಟಾ, ಸೊಲ್ಯೂಷನ್. ಫಸ್ಟ್ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ರಿ. ಸಿ ಈಸ್ ಈಕ್ವಲ್, ನಿಮ್ಗೆ ಗೊತ್ತಿದೆ ಸಿ ಇನಿಷಿಯಲ್ ಕಾಸ್ಟ್. ಸಿ ಈಸ್ ಈಕ್ವಲ್ ಟು ಫಸ್ಟ್ ಮಿಷಿನ್ cost or cost of machine cost plus erection and installation cost. Erection and installation cost. Machine cost how much? C is equal to initial cost. C is equal to ಮಿಷಿನ್ ಕಾಸ್ಟ್ ಎಷ್ಟಿದೆ? 45,000 ಪ್ಲಸ್ ಎರೆಕ್ಷನ್ ಆ್ಯಂಡ್ ಇನ್ಸ್ಟಾಲೇಷನ್ ಕಾಸ್ಟ್ ಹೌ ಮಚ್? 7,000. ಅಲ್ಲಿಗೆ ನಮಗೆ ಎಷ್ಟು ಕೊಂಡ್ಕೊಂಡಂಗೆ ಆಗುತ್ತೆ? 52,000. ನಿಮಗೆ ಗೊತ್ತಿದೆ ಎರೆಕ್ಷನ್ ಆ್ಯಂಡ್ ಇನ್ಸ್ಟಾಲೇಷನ್ ಕಾಸ್ಟ್ ಅಂದರೆ ನಾವು ಮಿಷಿನ್ನ ಕೊಂಡ್ಕೊಂತೀವಿ. ಮಿಷಿನ್ ಕೊಂಡ್ಕೊಂಡ್ಮೇಲೆ ಒಂದು ಮಾರ್ಕೆಟಲ್ಲಿ ಮಿಷಿನ್ ಕೊಂಡ್ಕೊಂಡಾದ್ಮೇಲೆ ಅದನ್ನು ಏನು ಮಾಡ್ತೀವಿ ನಾವು? ಅದನ್ನು ತಗೊಂಬಂದು ಅದನ್ನು ಲ್ಯಾಬಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಅಥವಾ ಇಂಡಸ್ಟ್ರಿಯಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಇನ್ಸ್ಟಾಲ್ ಮಾಡೋಕ್ಕಂತಂದ್ರೆ ಅದಕ್ಕೆ ಲೇಬರ್ ಚಾರ್ಜು ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಷ್ಟಾಗುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ? ಎರೆಕ್ಷನ್ ಆ್ಯಂಡ್ ಇನ್ಸ್ಟಾಲೇಷನ್ ಕಾಸ್ಟ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ನಂಬರ್ ಆಫ್ ಇಯರ್ಸ್. ಎನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್. ನಿಮಗೆ ಗೊತ್ತಿದೆ ಎನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್ ಎನ್ ಈಕ್ವಲ್ಸ್ ನಿಮಗೆ ಗೊತ್ತಿದೆ ನಾವು ಯಾವಾಗ ಕೊಂಡ್ಕೊಂತೀವಿ? ಫಸ್ಟ್ ಜಾನ್ವರಿ 1987 to 31st December 2007. ಅಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? ಎನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್. ಎನ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 20 ಇಯರ್ಸ್ ಆಗುತ್ತೆ. ಎನ್ ಈಸ್ ಈಕ್ವಲ್ ಟು 20 ಇಯರ್ಸ್. ನೆಕ್ಸ್ಟ್ ನಿಮಗೆ ಗೊತ್ತಿದೆ ಸ್ಕ್ರ್ಯಾಪ್ ವ್ಯಾಲ್ಯೂ ಆರ್ ಸಾಲ್ವೇಜ್ ವ್ಯಾಲ್ಯೂ ಆರ್ ರೆಸಿಡಿಯಲ್ ವ್ಯಾಲ್ಯೂ. ಎಸ್ ಈಸ್ ಈಕ್ವಲ್ ಟು ಎಷ್ಟು? rupees 15,000. ನೆಕ್ಸ್ಟ್ ನಂಬರ್ ಆಫ್ ಇಯರ್ಸ್ ಕಂಡುಹಿಡಿದು. ನೆಕ್ಸ್ಟ್ ನಮಗೆ ಏನು ಬೇಕು? ನಮಗೆ ಡಿಪ್ರಿಸಿಯೇಷನ್ ರೇಟ್ ಪರ್ ಇಯರ್ ಆರ್ ರೇಟ್ ಆಫ್ ಡಿಪ್ರಿಸಿಯೇಷನ್ ರೇಟ್ ಪರ್ ಇಯರ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? ಡಿ ಈಸ್ ಈಕ್ವಲ್ ಟು ಬೈ ಸ್ಟ್ರೈಟ್ ಲೈನ್ ಮೆಥಡ್. ನಿಮಗೆ ಗೊತ್ತಿದೆ ಫಾರ್ಮುಲಾ. ಡಿ ಈಸ್ ಈಕ್ವಲ್ ಟು ಸಿ ಮೈನಸ್ ಎಸ್ ಡಿವೈಡೆಡ್ ಬೈ ಎನ್. ಡಿ ಈಸ್ ಈಕ್ವಲ್ ಟು ಸಿ ಮೀನ್ಸ್ ಏನು? ಇನಿಷಿಯಲ್ ಕಾಸ್ಟ್. ಸಿ ಈಸ್ ಈಕ್ವಲ್ ಟು ಎಷ್ಟಿದೆ? 52,000 ಮೈನಸ್ ಸಿ. ಎಸ್ ಮೀನ್ಸ್ ಸ್ಕ್ರ್ಯಾಪ್ ವ್ಯಾಲ್ಯೂ, ಸಾಲ್ವೇಜ್ ವ್ಯಾಲ್ಯೂ ಆರ್ ರೆಸಿಡಿಯಲ್ ವ್ಯಾಲ್ಯೂ ಎಷ್ಟಿದೆ? 15,000. ನೆಕ್ಸ್ಟ್ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ? 20. ಅಲ್ಲಿಗೆ ಡಿ ಈಸ್ ಈಕ್ವಲ್ ಟು ಡಿಪ್ರಿಸಿಯೇಷನ್ ರೇಟ್ ಪರ್ ಇಯರ್ ಆರ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಪರ್ ಇಯರ್. ಒಂದು ಇಯರ್ಗೆ ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ? rupees 1,850 ಆಗುತ್ತೆ. ನೆಕ್ಸ್ಟ್ ನಾವು ಏನು ಕಂಡಿಡ್ತೀವಿ? ಡಿಪ್ರಿಸಿಯೇಷನ್ ಫಂಡ್. ಡಿಪ್ರಿಸಿಯೇಷನ್ ಫಂಡ್ ಆನ್ ಎಷ್ಟು? ಯಾವ ಮಂತು? 15th ಜೂನ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. 15th ಜೂನ್ 1997
1997 to 1997 to 1st January 1st January 1st January 1987 1987 ಅಲ್ಲಿ ಎಷ್ಟಾಗುತ್ತೆ ನಂಬರ್ ಆಫ್ ಇಯರ್ಸ್ ಎಷ್ಟಾಗುತ್ತೆ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್ ಎನ್ ಡಿಪ್ರಿಸಿಯೇಷನ್ ಫಂಡ್ ಎಷ್ಟಾಗುತ್ತೆ ಎನ್ 10.5 ಇಯರ್ಸ್ ಆರ್ 10.5 ಇಯರ್ಸ್ ಆಗುತ್ತೆ. ನೆಕ್ಸ್ಟ್ ಅದನ್ನು ವಿ ವಿಲ್ ಕನ್ಸಿಡರ್ 10 ಇಯರ್ಸ್ ಅಂತ ನಾವು ಕನ್ಸಿಡರ್ ವಿ ವಿಲ್ ಕನ್ಸಿಡರ್ ಈಸ್ ಈಕ್ವಲ್ ಟು 10 ಇಯರ್ಸ್. ನೆಕ್ಸ್ಟ್ ನಮಗೆ ಬಂದಿದೆ ನಿಮಗೆ ಡಿಪ್ರಿಸಿಯೇಷನ್ ರೇಟ್ ಪರ್ ಇಯರ್ ಈಸ್ ಈಕ್ವಲ್ ಟು 10. ಇಲ್ಲಿಗೆ ಡಿಪ್ರಿಸಿಯೇಷನ್ ರೇಟ್ ಪರ್ ಇಯರ್ ಎಷ್ಟಿದೆ 1850 ಇಂಟು 10 ಇಯರ್ಸ್ ಎಷ್ಟಾಗುತ್ತೆ ಇಂಟು 10 ಇಯರ್ಸ್ ಎಷ್ಟಾಗುತ್ತೆ ಅಲ್ಲಿಗೆ 18,500 ರುಪೀಸ್ 18,500 ಆಗುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ 12 ಇಯರ್ಸ್. ಈಗ 10 ಇಯರ್ಸ್ಗೆ ಇಷ್ಟ ಆಯಿತು. ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ 12 ಇಯರ್ಸ್ ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ 12 ಇಯರ್ಸ್ ಎಷ್ಟಾಗುತ್ತೆ ಈಸ್ ಈಕ್ವಲ್ ಟು 1850 ಡಿಪ್ರಿಸಿಯೇಷನ್ ಪರ್ ಇಯರ್. ಫಸ್ಟ್ಗೆ ನೀವು ಕಂಡುಹಿಡ್ತೀರಿ ಡಿ ಈಸ್ ಈಕ್ವಲ್ ಟು ಡಿಪ್ರಿಸಿಯೇಷನ್ ಫಾರ್ ಇಯರ್ ಡಿ ಈಸ್ ಈಕ್ವಲ್ ಟು ಎಷ್ಟಿದೆ 1850 ಇಂಟು ಎಷ್ಟು ನಂಬರ್ ಆಫ್ ಇಯರ್ಸ್ 12 1850 ಇಂಟು 12 ಎಷ್ಟಾಗುತ್ತೆ ಅಲ್ಲಿಗೆ 22,200 ಆಗುತ್ತೆ ರುಪೀಸ್ 22,200 ಆಗುತ್ತೆ. ನೆಕ್ಸ್ಟ್ ಬುಕ್ ವ್ಯಾಲ್ಯೂ at the end of 12 years ನಿಮಗೆ ಗೊತ್ತಿದೆ ಬುಕ್ ವ್ಯಾಲ್ಯೂ ಕಂಡುಹಿಡಿಯೋದಾದರೆ ಬುಕ್ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀರಾ ಸಿ ಇನಿಷಿಯಲ್ ಕಾಸ್ಟ್ ಸಿ ಈಸ್ ಈಕ್ವಲ್ ಟು ಎಷ್ಟಿದೆ 52,000 ಮೈನಸ್ ಇಲ್ಲಿ ಮೇಲೆ ಬಂದಿರುತ್ತಲ್ಲ 22,200ನ ಮೈನಸ್ ಮಾಡಿದರೆ ನಿಮಗೆ ಬುಕ್ ವ್ಯಾಲ್ಯೂ ಗೊತ್ತಾಗುತ್ತೆ. ಬುಕ್ ವ್ಯಾಲ್ಯೂ ಅಂದರೆ ನಾವು ಎಷ್ಟು ಕೊಂಡ್ಕೊಂಡ್ವಿ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ಎಷ್ಟಾಗುತ್ತೆ ನಾವು ಎಷ್ಟು ಕೊಂಡ್ಕೊಂಡಂಗಾಗುತ್ತೆ 29,800 ಆಗುತ್ತೆ 29,800. ಈಗ ರೀಪ್ಲೇಸ್ಮೆಂಟ್ ಕಾಸ್ಟ್ ರಿಪೇರ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಎಷ್ಟಿದೆ ರೀಪ್ಲೇಸ್ಮೆಂಟ್ ಕಾಸ್ಟ್ ಎಷ್ಟಾಯಿತು ರೀಪ್ಲೇಸ್ಮೆಂಟ್ ಕಾಸ್ಟ್ ಹೌ ಮಚ್ ರುಪೀಸ್ 1,500ನ ಈ 29,800ಗೆ ಆ್ಯಡ್ ಮಾಡಿದರೆ ನಮಗೆ ಸಿ ಈಸ್ ಈಕ್ವಲ್ ಟು 29,800 ಪ್ಲಸ್ 1,500 ಈಸ್ ಈಕ್ವಲ್ ಟು ರುಪೀಸ್ ಎಷ್ಟಾಗುತ್ತೆ 31,300 ಆಗುತ್ತೆ. ಈಗ ನ್ಯೂ ರೇಟ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ನೆಕ್ಸ್ಟ್ ಅದಕ್ಕೆ ಆಮೇಲೆ ಏನು ಮಾಡ್ತೀವಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಫಾರ್ ರಿಮೈನಿಂಗ್ ಇಯರ್ ರೇಟ್ ಆಫ್ ಡಿಪ್ರಿಸಿಯೇಷನ್ for remaining 8 years that is remaining 8 years that is 20 minus 12 ಎಷ್ಟಾಗುತ್ತೆ 20 minus 12 is equal to 8 years. Next, new rate of depreciation per year D is equal to ನಿಮಗೆ ಗೊತ್ತಿದೆ ಸ್ಟ್ರೈಟ್ ಲೈನ್ ಮೆಥಡ್ D is equal to C minus S divided by N. D is equal to C ಅಂದ್ರೆ ನಿಮಗೆ ಗೊತ್ತಿದೆ 31,300 minus 15,000 ಸ್ಕ್ರ್ಯಾಪ್ ವ್ಯಾಲ್ಯೂ ಸೇಮ್ 15,000 ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟು 8 ಇಯರ್ಸ್ ಅವಾಗ ಎಷ್ಟಾಗುತ್ತೆ D is equal to rupees 2,000
37.5. ಈಗ ನೆಕ್ಸ್ಟ್ fourth problem. A press machine purchased for rupees 70,000. The cost of erection charges was rupees 15,000. The estimated life of the machine was 20 years. The scrap value at the end of useful life was 30,000. Calculate the rate of depreciation per year by straight line method. After 12 years, the machine underwent a major repair and repair cost was rupees 12,000. What will be the new rate of depreciation per year? ಈಗ fourth problem. A press machine purchased for rupees 70,000. The cost of erection charges was rupees symbol ಆದರೂ ಬರೀರಿ ಅಥವಾ RS ಅಂತಲ್ಲಾದರೂ ಬರೀಬೋದು. 15,000. The estimated life of the machine was 20 years. The scrap value at the end of useful life was 30,000. Calculate the rate of depreciation per year by straight line method. After 12 years, the machine underwent a major repair and repair cost was 12,000. What will be the new rate of depreciation per year? ಫಸ್ಟ್ 3 ಪ್ರಾಬ್ಲಮ್ ಯಾವ ಥರ ಮಾಡಿಸಿದ್ರು ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇದು. ಫಸ್ಟ್ ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ರಿ. ಇನಿಷಿಯಲ್ ಕಾಸ್ಟ್ ಸಿ ಈಸ್ ಈಕ್ವಲ್ ಟು ಇನಿಷಿಯಲ್ ಕಾಸ್ಟ್ ಸಿ ಈಸ್ ಈಕ್ವಲ್ ಟು ಏನೇನು ಕೊಟ್ಟಿದ್ದಾರೆ
press cost, press machine cost, press machine cost, cost plus erection charges or erection cost, erection charges, erection charges. C equals press machine cost ಎಷ್ಟಿದೆ 70,000, 70,000 plus erection charges how much 15,000, 15,000. ಅಲ್ಲಿಗೆ ನಂಬರ್ ಆಫ್ ಅಲ್ಲಿ ಎಷ್ಟಾಗುತ್ತೆ ರುಪೀಸ್ 85,000, 85,000. ನೆಕ್ಸ್ಟ್ ಲೈಫ್ ಆಫ್ ದ ಬಾಯ್ಲರ್ ಎನ್ ಈಸ್ ಈಕ್ವಲ್ ಟು ನಿಮಗೆ ಗೊತ್ತಿದೆ ಲೈಫ್ ಆಫ್ ದ ಪ್ರೆಸ್ ಎಷ್ಟಿದೆ ಲೈಫ್ ಆಫ್ ದ ಪ್ರೆಸ್ ಇಯರ್ ಎಷ್ಟಿದೆ ನಂಬರ್ ಆಫ್ ಇಯರ್ಸ್ 20 ಇಯರ್ ಇದೆ 20 ಇಯರ್ಸ್ ಪ್ರೆಸ್ಸಿಂದ ಎಷ್ಟು 20 ಇಯರ್ಸ್ವರೆಗೆ ಇರುತ್ತೆ. ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ ಸ್ಕ್ರ್ಯಾಪ್ ವ್ಯಾಲ್ಯೂ ಆರ್ ಸಾಲ್ವೇಜ್ ವ್ಯಾಲ್ಯೂ ಆರ್ ರೆಸಿಡಿಯಲ್ ವ್ಯಾಲ್ಯೂ ಎಷ್ಟಿದೆ ಸ್ಕ್ರ್ಯಾಪ್ ವ್ಯಾಲ್ಯೂ 30,000. ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ ಡಿಪ್ರಿಸಿಯೇಷನ್ ಬೈ ಸ್ಟ್ರೈಟ್ ಲೈನ್ ಮೆಥಡ್ ಡಿ ಈಸ್ ಈಕ್ವಲ್ ಟು ಡಿಪ್ರಿಸಿಯೇಷನ್ ಪರ್ ಇಯರ್ ಡಿ ಈಸ್ ಈಕ್ವಲ್ ಟು ಸಿ ಮೈನಸ್ ಎಸ್ ಡಿವೈಡೆಡ್ ಬೈ ಎನ್, ಡಿ ಈಸ್ ಈಕ್ವಲ್ ಟು ಸಿ ಮೈನಸ್ ಎಸ್ ಡಿವೈಡೆಡ್ ಬೈ ಎನ್. ಡಿ ಈಸ್ ಈಕ್ವಲ್ ಟು ಸಿ ಅಂದರೆ ಎಷ್ಟಿದೆ 85,000 ಮೈನಸ್ 30,000 ಡಿವೈಡೆಡ್ ಬೈ 20 ಅಲ್ಲಿ ಎಷ್ಟಾಗುತ್ತೆ ಡಿ ಈಸ್ ಈಕ್ವಲ್ ಟು 2,750. ಡಿಪ್ರಿಸಿಯೇಷನ್ ಫಂಡ್ 12 years, ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ 12 years, ಆಫ್ಟರ್ 12 years ಅಲ್ಲಿಗೆ ಬಂದಿರೋದು ಡಿಪ್ರಿಸಿಯೇಷನ್ ಪರ್ ಇಯರ್ ಎಷ್ಟಿದೆ ಡಿ ಈಸ್ ಈಕ್ವಲ್ ಟು ಎಷ್ಟಿದೆ 2,750 ಇಂಟು 12 ಇಯರ್ಸ್ಗೆ ಎಷ್ಟಾಗುತ್ತೆ 12 ಇಯರ್ಸ್ಗೆ ಇಂಟು 12 ಅಲ್ಲಿಗೆ ಎಷ್ಟಾಗುತ್ತೆ 33,000 ಆಗುತ್ತೆ. ನೆಕ್ಸ್ಟ್ ಬುಕ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 12 years, end of 12 years ಎಷ್ಟಾಗುತ್ತೆ ಈಗ ಬಂದಿರೋದು ಎಷ್ಟು 85,000. ಇನಿಷಿಯಲ್ ಕಾಸ್ಟ್ ಎಷ್ಟಿದೆ 85,000 ಮೈನಸ್ 33,000 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 52,000 ಆಗುತ್ತೆ 52,000. ನೆಕ್ಸ್ಟ್ ಬುಕ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 12 years. ಈಗ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ನ ನೀವು ಅದಕ್ಕೆ ಆ್ಯಡ್ ಮಾಡ್ಬೇಕು. ಆ್ಯಡಿಂಗ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್, ರಿಪೇರ್ ಎಷ್ಟಿದೆ ರಿಪೇರ್ಸ್ ಎಷ್ಟಿದೆ ರುಪೀಸ್ 12 ರುಪೀಸ್ ಎಷ್ಟಿದೆ 12,000. ಇದನ್ನು ಈಗ ಆ್ಯಡ್ ಮಾಡಬೇಕು ಯಾವುದಕ್ಕೆ 52,000ಗೆ ಆ್ಯಡ್ ಮಾಡಿದರೆ 52,000 ಪ್ಲಸ್ 12,000 is equal to 64,000. ನೆಕ್ಸ್ಟ್ ಏನು ರೇಟ್ ಆಫ್ ಡಿಪ್ರಿಸಿಯೇಷನ್ ಫಾರ್ ರಿಮೈನಿಂಗ್ ರೇಟ್ ಆಫ್ depreciation for remaining 8 years. 8 years ಅಂದರೆ ನಿಮ್ಗೆ ಗೊತ್ತಿದೆ ದಟ್ ಈಸ್ 20 minus 12 is equal to
8 years. ಈಗ ನಮಗೆ ಬೇಕಾಗಿರೋದು ನ್ಯೂ ರೇಟ್ ಆಫ್ ಡಿಪ್ರಿಸಿಯೇಷನ್. ನ್ಯೂ ರೇಟ್ ಆಫ್ ಡಿಪ್ರಿಸಿಯೇಷನ್ ಪರ್ ಇಯರ್. ನ್ಯೂ ರೇಟ್ ಆಫ್ ಡಿಪ್ರಿಸಿಯೇಷನ್ per year. D is equal to, but by straight line method, D is equal to C minus S divided by N. D is equal to C is to how much? 64,000 minus 30,000 divided by 8,000. 8 divided by number of years 8. D is equal to rupees 4,250. 4,250. Thank you.